ಇನ್ನು ಕೇರಳದ ವಯನಾಡು ದುರ್ಘಟನೆಯಲ್ಲಿ ಸಾವಿನ ಸಂಖ್ಯೆ 400 ದಾಟಿದೆ ಎನ್ನುವಂತಹ ಲೇಟೆಸ್ಟ್ ಬ್ರೇಕಿಂಗ್ ಬರ್ತಾ ಇದೆ. ಏಳನೇ ದಿನ ಇವತ್ತು, 7ನೇ ದಿನ ಕೂಡ ಶವಗಳ ಹುಡುಕಾಟ ಮುಂದುವರೆದಿದೆ. 6 ಝೋನ್ಗಳಾಗಿ ಮಾಡಿಕೊಂಡಿದ್ದಾರೆ. 3000ಕ್ಕೂ ಹೆಚ್ಚು ಮಂದಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. JCB ಮೂಲಕ ಕಲ್ಲುಗಳನ್ನು ಸರಿಸಿ ಶವಗಳ ಹುಡುಕಾಟ ನಡೀತಾ ಇದೆ. ಮಣ್ಣು ತುಂಬಿದ ಸ್ಥಳದಲ್ಲೂ ಕೂಡ JCBಯಿಂದ ಹುಡುಕಾಟ ನಡೀತಾ ಇದೆ. ಈಗಾಗಲೇ NDRF, ಮಿಲಿಟರಿ, ಸ್ವಯಂ ಸೇವಕರು ಕೂಡ ಸರ್ಚಿಂಗ್ ಮಾಡ್ತಾ ಇದ್ದಾರೆ. ಚಾಲಿಯಾರ್ ನದಿಯ ದಡದಲ್ಲೂ ಆಪರೇಷನ್ ನಡೀತಾ ಇದೆ. ಮುಂಡಕೈ, ಚೂರಲ್ಮಲದಿಂದ ಕೊಚ್ಚಿ ಬಂದಿದೆ ಮೃತದೇಹಗಳು ಸಿಗ್ತಾ ಇದೆ. ಇನ್ನು ಮುಂಡಕೈ ಕೆಸರಿನಲ್ಲಿ ಮನೆಯ ದಾಖಲಾತಿ ಪತ್ರಗಳು ಸಿಕ್ಕಿದೆಯಂತೆ. ಕೆಸರು ಮತ್ತು ಬಂಡೆಗಳ ನಡುವೆ ಸಿಕ್ಕಿದೆ ಪತ್ರಗಳು. ಸ್ವಯಂ ಸೇವಕ ತಂಡದವರು ಏನು ಸರ್ಚಿಂಗ್ ಮಾಡ್ತಾ ಇದ್ರಲ್ಲ, ಅವರಿಗೆ ದಾಖಲಾತಿ ಪತ್ರಗಳು ಸಿಕ್ಕಿದೆ. ಬಟ್ ಅದು ಯಾವ ಸ್ಥಿತಿಯಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಇದ್ರ ಜೊತೆಗೆ ಚಿನ್ನದ ಸರ, ಮಾಂಗಲ್ಯದ ಸರ, ಓಲೆ, ಉಂಗುರಗಳು ಕೂಡ ಪತ್ತೆಯಾಗಿದೆಯಂತೆ. ದಾಖಲೆಗಳ ಪತ್ರಗಳ ಜೊತೆಗೆ ಆಭರಣ ಕೂಡ ಸಿಕ್ಕಿದೆ. ಅದೆಲ್ಲವನ್ನು ಪೊಲೀಸ್ ಅಧಿಕಾರಿಗಳಿಗೆ ಒಪ್ಪಿಸಿ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ ಯುವಕರು. ಅದು ನೋಡಬೇಕು, ಯಾರ್ದು ಏನು ಎತ್ತ ಅಂತ ಗೊತ್ತಾಗಬೇಕು. ಒಟ್ಟಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಅವರಿಂದ ಪಡಿತೀನಿ. ವಿಜಯ್, 7ನೇ ದಿನ ಇವತ್ತು ರಕ್ಷಣಾ ಕಾರ್ಯಾಚರಣೆ ಎಲ್ಲೆಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಏನಿವತ್ತಿನ ವಿಶೇಷ? ಅರವಿಂದ್, ದೇವರನಾಡು ಕೇರಳ ಅಕ್ಷರಶಃ ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದು. ಏಕೆಂದರೆ ಚೂರಲ್ಮಲದಲ್ಲಿ ಸಂಭವಿಸಿರ್ತಕ್ಕಂಥ ದುರ್ಘಟನೆಯಿಂದ ಸಾಕಷ್ಟು ಕುಟುಂಬಗಳು ಪ್ರಾಣ ಹಾನಿಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಸದ್ಯ ನಾನಿದೀಗ ಮುಂಡಕೈ ಗ್ರಾಮದಲ್ಲಿದ್ದೀನಿ. ಮುಂಡಕೈ ಗ್ರಾಮದಲ್ಲಿ ಹೇಗೆ ಕಾರ್ಯಾಚರಣೆ ನಡೀತಿದೆ ಅಂತ ತೋರಿಸ್ತೇನೆ. ಇದು ಒಂದು ಮುಂಡಕೈ ಗ್ರಾಮದ ದೃಶ್ಯಗಳನ್ನು ಕಾಣ್ಬೋದು. ಮುಂಡಕೈ ಗ್ರಾಮದಲ್ಲಿ ಸಂಪೂರ್ಣವಾಗಿ ಕಲ್ಲು ಬಂಡೆಗಳೇ ಆವೃತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಪುಂಜರಿ ಒಟ್ಟಂನಲ್ಲಿ ಸಂಭವಿಸಿದಂಥ ಈ ಒಂದು ಲ್ಯಾಂಡ್ ಸ್ಲೈಡ್ನಿಂದಾಗಿ ಸಂಪೂರ್ಣವಾಗಿ ಕಲ್ಲು ಬಂಡೆಗಳೇ ಕೊಚ್ಚಿ ಬಂದಿರತಕ್ಕಂಥದ್ದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇಡೀ ಗ್ರಾಮವೇ ಕೊಚ್ಚಿ ಹೋಗಿದೆ. ಇನ್ನು ಉಳಿದಿರ್ತಕ್ಕಂಥ ಅಲ್ಪ ಸ್ವಲ್ಪ ಮನೆಗಳು ಕೂಡ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಬೆಳಗ್ಗೆಯಿಂದಲೂ ಕೂಡ 7ನೇ ದಿನದ ಕಾರ್ಯಾಚರಣೆ ಆರಂಭವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮುಂಡಕೈನಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಪಕ್ಕಕ್ಕೆ ಸರಿಸೋದ್ರ ಮೂಲಕವಾಗಿ ಈಗಾಗಲೇ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈಗಾಗಲೇ ಸಾಕಷ್ಟು ಜನ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಾಗಿರ್ತಕ್ಕಂಥದ್ದು. ಸುಮಾರು 3000ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿದ್ದಾರೆ. ಇದ್ರ ಜೊತೆಗೆ ಸ್ವಯಂ ಸೇವಕರು ಕೂಡ ಇವರಿಗೆ ಸಾಥನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರದೇಶದಲ್ಲಿ ನಿನ್ನೆ ದಾಖಲಾತಿ ಪತ್ರಗಳು ಕೂಡ ಸಿಕ್ಕಿದ್ದು. ಅವನ್ನು ಒಂದು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಕೆಲಸಕ್ಕೆ ಸ್ವಯಂ ಸೇವಕರು ಮುಂದಾದರು ಅಂತ ಹೇಳ್ಬೋದು. ಇನ್ನು ಈ ಚೂರಲ್ಮಲ ನದಿ ಏನು ಹರಿಯುತ್ತೆ, ಆ ನದಿ ಇಲ್ಲಿಂದ ಸುಮಾರು ಒಂದು ಸೂಜಿಪರ ಫಾಲ್ಸ್ನಿಂದ ಹಿಡಿದು ಸುಮಾರು 5 ಕಿಲೋಮೀಟರ್ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಿದು ಹೋಗುತ್ತೆ. ಆ ಸ್ಥಳಗಳಲ್ಲೂ ಕೂಡ ಒಂದು ಡೆಡ್ ಬಾಡಿಗಾಗಿ ಈಗಾಗಲೇ ಸ್ವಯಂ ಸೇವಕರು ಒಂದು ಸರ್ಚಿಂಗನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಆ ಪ್ರದೇಶದಲ್ಲೂ ಕೂಡ ನಿನ್ನೆ 11ಕ್ಕೂ ಹೆಚ್ಚು ಮೃತದೇಹಗಳು ಸಿಕ್ಕಿದ್ದು ಹಿನ್ನೆಲೆಯಲ್ಲಿ ಇಂದು ಕೂಡ ಆ ಪ್ರದೇಶದಲ್ಲಿ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಮುಂಡಕೈ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಬಂಡೆಗಳೇ ಕೊಚ್ಚಿ ಬಂದಿದೆ. ಆ ದೊಡ್ಡ ಬಂಡೆಗಳನ್ನು ಪಕ್ಕಕ್ಕೆ ಸರಿಸೋದ್ರ ಮೂಲಕವಾಗಿ ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈ ಪ್ರದೇಶ ಕೆಸರಿನಿಂದ ಆವೃತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಎಷ್ಟೇ ಬಗೆದಷ್ಟು ಒಂದು ಕೆಸರೇ ಬರ್ತಿದೆ. ಸುಮಾರು ಈಗಾಗಲೇ 7-8 ಅಡಿಗಳಷ್ಟು ಒಂದು ಜಾಗವನ್ನು ಬಗೆದಿರ್ತಕ್ಕಂಥದ್ದು. ಆದರೂ ಕೂಡ ಮೃತದೇಹಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ ಅಂತ ಹೇಳ್ಬೋದು. ಈಗಾಗಲೇ ಸುಮಾರು ಅಂದಾಜು ಪ್ರಕಾರ 400ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಆದರೆ ಜಿಲ್ಲಾಡಳಿತ ಕೂಡ ಅಧಿಕೃತವಾಗಿ 250ಕ್ಕೂ ಹೆಚ್ಚು ಮಂದಿಯನ್ನು ಅಷ್ಟೇ ತೋರಿಸಿರ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಈ ಒಂದು ಪ್ರದೇಶವನ್ನು ನೋಡಿದಂಥ ಸಂದರ್ಭದಲ್ಲಿ ಅಕ್ಷರಶಃ ನಿಜವಾಗ್ಲೂ ಕೂಡ ಎಂಥವ್ರಿಗೂ ಕೂಡ ಭಯ ಆಗುತ್ತೆ. ಅಂಥ ಒಂದು ಪ್ರದೇಶ ಆಗಿರ್ತಕ್ಕಂಥ ಕಾಣ್ತಾ ಇದ್ದೀವಿ. ಸಂಪೂರ್ಣವಾಗಿ ಮನೆ ಇದ್ದಂಥ ಒಂದು ಸುಂದರವಾದಂಥ ಪ್ರದೇಶ ಇದು. ಆದರೆ ಇದೀಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಎಷ್ಟೋ ಕರುಣಾಜನಕ ಕಥೆಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಉಟ್ಕೊಳ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಸಾಕಷ್ಟು ಜನರು ಕೂಡ ಇಲ್ಲಿಗೆ ಪ್ರವಾಸಕ್ಕೆ ಬರ್ತಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮುಂಡಕೈ ಗ್ರಾಮದಲ್ಲಿ 7ನೇ ದಿನದ ಕಾರ್ಯಾಚರಣೆ ಚುರುಕು ಪಡೆದಿದೆ. ಪುಂಜರಿ ಒಟ್ಟಂ, ಮುಂಡಕೈ ಹಾಗೂ ಚೂರಲ್ಮಲ ಈ 3 ಪ್ರದೇಶದಲ್ಲೂ ಕೂಡ ಈಗಾಗಲೇ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮ ಎಲ್ಲ ಮಾಹಿತಿಗೆ. ನೋಡಿ, ಘಟನೆ ನಡೆದ ಆರಂಭದ ದಿನಗಳಲ್ಲಿ ಎಲ್ಲಿ ಹೆಜ್ಜೆ ಇಟ್ಟರೂ ಶವಗಳು ಸಿಗ್ತಾ ಇತ್ತಂತೆ. ಆ ಶವಗಳನ್ನು ಒಟ್ಟುಗೂಡಿಸಿ ಅದನ್ನು ಸಾಗಿಸೋದೇ ದೊಡ್ಡ ಸಾಹಸ ಆಗ್ತಾ ಇತ್ತು. ಆಮೇಲೆ ಬ್ರಿಡ್ಜ್ ಮಾಡಿದ್ರು, ಎಲ್ಲ ಸರಿ ಹೋಯ್ತು, ಫೈನ್. ಬಟ್ ಈಗಲೂ ಕೂಡ
ಏನು ಶವಗಳಿಗೇನು ಕೊರತೆ ಇಲ್ಲ, ಯಾಕಂದರೆ ಇನ್ನೂ ನಾಪತ್ತೆ ಆದವರ ಸಂಖ್ಯೆ ಇದ್ದೇ ಇದೆ. 250 ಜನನೋ ಏನೋ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಶವಗಳ ಹುಡುಕಾಟ ಇವತ್ತು ಕೂಡ ಮುಂದುವರೆದಿದೆ.